ಪರಲೋಕಮನ್ನ. ಆಗಸ್ಟ್ 30. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 16ನೇ ವಚನ. ಕರ್ತನಿಂದ ಅಭಿಷೇಕಿಸಲ್ಪಟ್ಟವನಾಗಿರುವಾತನು ನಾಯಕನಾಗಿಯೂ ಎಲ್ಲರ ಮೇಲಿರುವವನು, 10,000 ಮಂದಿಯೊಳಗೆ ಪ್ರಮುಖನು ಮತ್ತು ಸೌಂದರ್ಯವುಳ್ಳವನು ಎಂಬುದು ಎಷ್ಟು ಸತ್ಯವೋ ಹಾಗೆಯೇ ಈಗಿನ ಜೀವನದಲ್ಲಿ ಕರ್ತನ ಜೊತೆಯಲ್ಲಿ ನಿಕಟವರ್ತಿಗಳಾಗಿದ್ದ ಕರ್ತನ ದೇಹದ ಸದಸ್ಯರೆಲ್ಲರೂ ಇಡೀ ಪ್ರಪಂಚಕ್ಕೆ ಕರ್ತನನ್ನು ರಾಜನನ್ನಾಗಿ ಘೋಷಿಸುವ ಮೊದಲು ಅದರ ವಿಶಾಲವಾದ ಮಹತ್ವವುಳ್ಳ ಗುಣವನ್ನು ಕರ್ತನು ಪರಿಗಣಿಸಿ ಮಾನವ ಜನಾಂಗವನ್ನು ಆಳ್ವಿಕೆ ಮಾಡಲು ಆರಿಸಿಕೊಂಡಿರುವುದು ಅಷ್ಟರ ಮಟ್ಟಿಗೆ ಸತ್ಯವಾಗಿದೆ. ಇವರು ಕರ್ತನ ಜೊತೆಯಲ್ಲಿದ್ದವರು ಎಂಬುದನ್ನು ಇವರ ವಿಶಾಲ ಹೃದಯ, ಉಚ್ಚ ಮಟ್ಟದ ನೈತಿಕ ಗುಣ ಹಾಗೂ ಸ್ವಚ್ಛ ಮನಸ್ಸು ಇವರ ಬುದ್ಧಿಗೆ ಗೊತ್ತಾಗಿ ಆಗ ಜನರು ಇವರನ್ನು ಪ್ರಶಂಸಿಸುವರು. ರೀಪ್ರಿಂಟ್ ನಂಬರ್ 3218. ನಮಸ್ಕಾರ. ಇಂದಿನ ಡೀಪ್ ಡೈವ್ಗೆ ಸ್ವಾಗತ. ನಮಸ್ಕಾರ. ನಮ್ಮ ಮುಂದೆ ಇವತ್ತು ಡೇಲಿ ಹೆವೆನ್ಲಿ ಮನ್ನಾ ಅನ್ನೋ ಒಂದು ಭಕ್ತಿ ಬರಹ ಇದೆಯಲ್ಲ? ಹೌದು. ಅದರ ಆಗಸ್ಟ್ 30ರ ಒಂದು ಚಿಕ್ಕ ಭಾಗ ಇದೆ. ನೋಡ್ಲಿಕ್ಕೆ ತುಂಬಾ ಸರಳ ಅನ್ಸತ್ತೆ. ಆದ್ರೆ ಸ್ವಲ್ಪ ಆಳವಾಗಿ ನೋಡಿದ್ರೆ ಇದರಲ್ಲಿರೋ ಕೆಲವು ಒಳ ನೋಟಗಳು ಆಕ್ಚುಲಿ ತುಂಬಾನೇ ಗಮನಾರ್ಹ. ಖಂಡಿತ. ಇದರ ಮುಖ್ಯವಾದ ಮಾತು ಮ್ಯಾಥ್ಯೂ 5:16 ಬಂದಿದೆ. ಮನುಷ್ಯರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನ ಕೊಂಡಾಡುವ ಹಾಗೆ ನಿಮ್ಮ ಬೆಳಕು ಅವರ ಮುಂದೆ ಪ್ರಕಾಶಿಸಲಿ. ಹೌದು, ಇದು ಬಹಳ ಫೇಮಸ್ ಆದ ವಾಕ್ಯ. ಹೌದು, ಇದು ಬರೀ ಒಂದು ಧಾರ್ಮಿಕ ಆಜ್ಞೆ ತರ ಅಷ್ಟೇ ಅಲ್ಲ, ವ್ಯಕ್ತಿತ್ವದ ಶ್ರೇಷ್ಠತೆ ಬಗ್ಗೆ, ಅದರ ಪ್ರಭಾವದ ಬಗ್ಗೆ ಈ ಮೂಲ ಏನ್ ಹೇಳುತ್ತೆ ಅಂತ ಸ್ವಲ್ಪ ನೋಡೋಣ. ಸರಿ, ಹಾಗಾದ್ರೆ ಈ ಮೂಲವನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಏನು? ಓಕೆ. ಇದು ಶುರುವಲ್ಲೇ ಕ್ರಿಸ್ತನನ್ನ 10,000ದಲ್ಲಿ ಮುಖ್ಯಸ್ಥ, ಸಂಪೂರ್ಣವಾಗಿ ಸುಂದರ ಅಂತ ಹೇಳುತ್ತೆ. ಇದು ಒಂಥರ ಕಾವ್ಯಾತ್ಮಕ ಭಾಷೆ ಅಲ್ವಾ? ಯಾಕಿದನ್ನ ಇಲ್ಲಿ ಬಳಸ್ತಾರೆ? ಸುಮ್ನೆ ಹೊಗಳೋಕೇನಾ? ಖಂಡಿತ ಇಲ್ಲ. ಅಂದ್ರೆ ಮೂಲ ಇದನ್ನ ಒಂದು ಅಳತೆಗೋಲಾಗಿ ನೋಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಓ, ಹೇಗೆ? ಅಂದ್ರೆ ಕ್ರಿಸ್ತನಲ್ಲಿರೋ ಈ ಅಸಾಧಾರಣ ಗುಣಗಳಿದೆಯಲ್ಲ, ಅದು ಅವನ ಜೊತೆ ತುಂಬಾ ಹತ್ತಿರದ ಸಂಬಂಧ ಇರೋರಲ್ಲೂ ಸ್ವಲ್ಪ ಮಟ್ಟಿಗಾದರೂ ಕಾಣಬೇಕು ಅನ್ನೋದು ಆಶಾ. ಆಸಕ್ತಿಕರವಾಗಿದೆ. ಇಲ್ಲಿ ಕ್ರಿಸ್ತನ ಶರೀರದ ಸದಸ್ಯರು ಅಂತ ಒಂದು ಪದ ಬಳಸಿದ್ದಾರೆ. ಓಕೆ. ಈ ಕ್ರಿಸ್ತನ ಶರೀರದ ಸದಸ್ಯರು ಅಂದ್ರೆ ಯಾರು? ಮೂಲದಲ್ಲಿ ಏನಾದ್ರೂ ಸುಳಿವಿದ್ಯಾ? ಬರೀ ನಂಬಿಕೆ ಇಟ್ಟವರಾ? ಮೂಲ ಹೇಳೋ ಹಾಗೆ ಇದು ಬರೀ ನಂಬಿಕೆ ಇಟ್ಟವರು ಅನ್ನೋದಕ್ಕಿಂತ ಸ್ವಲ್ಪ ಹೆಚ್ಚಿರಬಹುದು. ಅಂದ್ರೆ ಯಾರು ಕ್ರಿಸ್ತನ ಸ್ವಭಾವವನ್ನ ತಮ್ಮ ಜೀವನದಲ್ಲಿ ತರಕ್ಕೆ ಪ್ರಯತ್ನಿಸ್ತಾ ಇದ್ದಾರೋ ಆ ಗುಂಪು ಇರಬಹುದು. ಸರಿ. ಇಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ, ಬೇರೆಯವರು ಇವರಲ್ಲಿ ಬರೀ ಧಾರ್ಮಿಕ ನಂಬಿಕೆಯನ್ನ ನೋಡೋದಲ್ಲ, ಬದಲಿಗೆ ಒಂದು ವಿಶೇಷವಾದ ವ್ಯಕ್ತಿತ್ವದ ದೊಡ್ಡತನ ಮತ್ತು ಭವ್ಯತೆ ಅಂತ ಹೇಳ್ತಾರಲ್ಲ, ಅದನ್ನ ಗುರುತಿಸ್ಬೇಕಂತೆ. ಓ, ವ್ಯಕ್ತಿತ್ವದ ದೊಡ್ಡತನ ಮತ್ತು ಭವ್ಯತೆ. ಹೌದು. ಅವರ ನಡತೆ, ಮಾತು, ಒಟ್ಟಾರೆ ವ್ಯಕ್ತಿತ್ವ ಇದೆಯಲ್ಲ, ಅದೇ ಅವರು ಯೇಸುವಿನೊಂದಿಗೆ ಇದ್ರು ಅನ್ನೋದಕ್ಕೆ ಸಾಕ್ಷಿಯಾಗ್ಬೇಕು ಅಂತ ಮೂಲ ಒತ್ತಿ ಹೇಳುತ್ತೆ. ಅಂದ್ರೆ ಇದೊಂದು ರೀತಿ ಗುರ್ತಿನ ಚೀಟಿ ತರನ ಅವರ ಕೆಲಸದ ಹಿಂದಿರೋ ವ್ಯಕ್ತಿತ್ವವನ್ನ ಬೇರೆಯವರು ನೋಡ್ಬೇಕು ಅಂತ. ಹೌದು. ಮತ್ತೆ ನೀವು ಹೇಳ್ದ ಹಾಗೆ ಇದು ಫ್ಯೂಚರಲ್ಲಾಗೋದಲ್ಲ, ಈಗ್ಲೇ ಆಗ್ಬೇಕಾ? ಹೌದು, ಅದು ಮೂಲದಲ್ಲಿ ತುಂಬಾ ಸ್ಪಷ್ಟವಾಗಿದೆ. ಕ್ರಿಸ್ತನು ರಾಜ ಅಂತ ಅಧಿಕೃತವಾಗಿ ಅನೌನ್ಸ್ ಆಗೋಕ್ ಮುಂಚೆನೇ ಈ ಗುಣಗಳು ಅವರಲ್ಲಿ ಕಾಣಿಸ್ಬೇಕಂತೆ. ಇದು ಸುಮ್ನೆ ಆಕ್ಸಿಡೆಂಟಲ್ ಆಗಿ ಆಗೋದಲ್ಲ, ಬದಲಿಗೆ ಒಂದು ಉದ್ದೇಶದಿಂದ ಬೆಳೆಸ್ಕೊಂಡಿರೋ ಗುಣ ಅಂತ ಮೂಲ ಹೇಳೋ ತರ ಇದೆ. ಹಾಗಾದ್ರೆ ಯಾವ ನಿರ್ದಿಷ್ಟ ಗುಣಗಳ ಬಗ್ಗೆ ಮೂಲ ಮಾತಾಡುತ್ತೆ? ಈ ವ್ಯಕ್ತಿತ್ವದ ದೊಡ್ಡತನ ಮತ್ತು ಭವ್ಯತೆ ಅಂದ್ರೆ ಸ್ವಲ್ಪ ಅಸ್ಪಷ್ಟವಾಗಿ ಕೇಳಿಸುತ್ತಲ್ವಾ? ಹೌದು, ಅದಕ್ಕೆ ಮೂಲ 3 ಸ್ಪೆಸಿಫಿಕ್ ಗುಣಗಳನ್ನ ಹೇಳುತ್ತೆ. ಒಂದು ಹೃದಯದ ವಿಶಾಲತೆ, ಅಂದ್ರೆ ಲಾರ್ಜ್ನೆಸ್ ಆಫ್ ಹಾರ್ಟ್. ಓಕೆ. ಎರಡನೇದು ನೈತಿಕ ಉನ್ನತಿ, ನೊಬಿಲಿಟಿ ಆಫ್ ಕ್ಯಾರೆಕ್ಟರ್.
ಸರಿ. ಮೂರನೇದು ಸ್ಪಷ್ಟ ಮನಸ್ಸಿನ ಚೈತನ್ಯ, ಕ್ಲಿಯರ್ ಮೈಂಡೆಡ್ ಸ್ಪಿರಿಟ್. ಇವುಗಳ ಅರ್ಥ ಏನಿರ್ಬೋದು? ಬಹುಶಃ ಹೃದಯದ ವಿಶಾಲತೆ ಅಂದ್ರೆ ಒಂದು ಸಂಕುಚಿತ ಮನೋಭಾವ ಇಲ್ದೇ ಇರೋದು, ಎಲ್ಲರನ್ನೂ ಪ್ರೀತಿ ಸಹಾನುಭೂತಿಯಿಂದ ನೋಡೋದು. ಸರಿ. ನೈತಿಕ ಉನ್ನತಿ ಅಂದ್ರೆ ಸರಿತೊಪ್ಪುಗಳ ಬಗ್ಗೆ ಒಂದು ಗಟ್ಟಿ ನಿಲುವು ಮತ್ತೆ ಅದರಂತೆ ನಡೆಯೋದು. ಸ್ಪಷ್ಟ ಮನಸ್ಸಿನ ಚೈತನ್ಯ ಅಂದ್ರೆ ಬಹುಶಃ ವಿಷಯಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ವಿವೇಚನೆಯಿಂದ ನಿರ್ಧಾರ ತಗೊಳ್ಳೋ ಕೆಪಾಸಿಟಿ ಇರಬಹುದು. ಅರ್ಥ ಆಯ್ತು. ಈ ಗುಣಗಳನ್ನ ಬೇರೆಯವರು ಅವರಲ್ಲಿ ಗ್ರಹಿಸ್ಬೇಕು ಅಂತ ಮೂಲ ಹೇಳುತ್ತೆ. ಮತ್ತು ಈ ಗುಣಗಳು ಅವರು ಒಂದು ಗೌರವದ ಸ್ಥಾನಕ್ಕಾಗಿ ಆಯ್ಕೆ ಆಗ್ತಿದ್ದಾರೆ ಅನ್ನೋದಕ್ಕೆ ಸೂಚನೆ ಅಂತಾನೂ ಮೂಲ ಹೇಳುತ್ತೆ ಅಲ್ವಾ? ಹೌದು. ಈ ಆಯ್ಕೆ ಅಂದ್ರೇನು? ಆ ಸ್ಥಾನದ ಬಗ್ಗೆ ಏನಾದ್ರೂ ಹೆಚ್ಚಿನ ವಿವರ ಇದೆಯಾ? ಆ ಗೌರವದ ಸ್ಥಾನ ಅಂದ್ರೆ ಏನು ಅಂತ ಮೂಲ ಜಾಸ್ತಿ ವಿವರಿಸಲ್ಲ. ಆದ್ರೆ ಈ ಗುಣಗಳೇ ಆ ಸ್ಥಾನಕ್ಕೆ ಅರ್ಹತೆಯ ಮಾನದಂಡಗಳು ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಓಹೋ. ಅಂದ್ರೆ ಈ ವ್ಯಕ್ತಿಗಳು ಬರೀ ನಂಬಿಕೆಯಿಂದಷ್ಟೇ ಅಲ್ಲ, ಅವರಲ್ಲಿ ಹೊರಗೆ ಕಾಣೋ ಈ ಶ್ರೇಷ್ಠ ವ್ಯಕ್ತಿತ್ವದಿಂದ ಗುರುತಿಸಲ್ಪಡ್ತಾರೆ ಮತ್ತು ಒಂದು ವಿಶೇಷ ಜವಾಬ್ದಾರಿಗೆ ರೆಡಿಯಾಗ್ತಾ ಇದ್ದಾರೆ ಅನ್ನೋ ಸೂಚನೆ ಸಿಗುತ್ತೆ. ಹಾಗಾದ್ರೆ ಇದರ ಒಟ್ಟು ಸಾರಾಂಶ ಏನು? ಈ ಮೂಲದ ಪ್ರಕಾರ ನಮ್ಮ ಒಳಗಿನ ನಂಬಿಕೆ ಅಥವಾ ಸ್ಥಾನಮಾನ ಇದೆಯಲ್ಲ, ಅದು ಬರೀ ನಮ್ಮ ಮನಸ್ಸಲ್ಲಿದ್ರೆ ಸಾಲ್ದು. ಇಲ್ಲ, ಅದು ಹೃದಯದ ವಿಶಾಲತೆ, ನೈತಿಕ ಉನ್ನತಿ, ಸ್ಪಷ್ಟ ಮನಸ್ಸಿನ ಚೈತನ್ಯ, ಈ ತರದ ಗುಣಗಳ ಮೂಲಕ ಹೊರಗೆ ಕಾಣಬೇಕು, ಬೇರೆಯವರಿಗೆ ಗೊತ್ತಾಗ್ಬೇಕು. ಎಕ್ಸಾಕ್ಟ್ಲಿ. ಅದೇ ಅವರ ಬೆಳಕು ಪ್ರಕಾಶಿಸೋ ರೀತಿ ಅಂತ ಮೂಲ ಹೇಳೋದು. ಸರಿ. ಇದನ್ನ ಸ್ವಲ್ಪ ದೊಡ್ಡ ಚಿತ್ರದಲ್ಲಿ ನೋಡಿದ್ರೆ ಈ ಚಿಕ್ಕ ಭಾಗ ಬರೀ ಧಾರ್ಮಿಕ ಉಪದೇಶ ಕೊಡ್ತಾ ಇಲ್ಲ. ಬದಲಿಗೆ ನಾಯಕತ್ವ, ಪ್ರಭಾವ ಮತ್ತೆ ಸಾರ್ವಜನಿಕ ಜೀವನದಲ್ಲಿ ವ್ಯಕ್ತಿತ್ವದ ಪಾತ್ರ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಒಂದು ಒಳನೋಟ ಕೊಡ್ತಾ ಇದೆ. ಹೌದು. ಆಂತರಿಕ ನಂಬಿಕೆಗೂ ಬಾಹ್ಯ ನಡವಳಿಕೆಗೂ ಇರೋ ಲಿಂಕ್ ಬಗ್ಗೆ ಹೇಳುತ್ತೆ. ಕರೆಕ್ಟ್. ಇದು ಬರೀ ಒಳ್ಳೆ ಕೆಲಸ ಮಾಡೋದಕ್ಕಿಂತ ಹೆಚ್ಚು ಆಳವಾದದ್ದು. ಈ ಡೀಪ್ ಡೈವ್ ಇಂದ ನಾವು ತಗೊಳ್ಬೋದಾದ ಮುಖ್ಯವಾದ ಒಳನೋಟ ಅಂದ್ರೆ ಮ್ಯಾಥ್ಯೂ 5:16 ಈ ವ್ಯಾಖ್ಯಾನ ಇದೆಯಲ್ಲ, ಅದು ಹೇಳುದು ನಮ್ಮ ಒಳ್ಳೆ ಕ್ರಿಯೆಗಳು ಸುಮ್ಮನೆ ಹೊರಗಿನ ಆಚರಣೆಗಳಾಗಬಾರ್ದು. ಹೌದು. ಬದಲಿಗೆ ಮೂಲದಲ್ಲಿ ಹೇಳಿದ ಹಾಗೆ ಹೃದಯದ ವಿಶಾಲತೆ, ನೈತಿಕ ಉನ್ನತಿ, ಸ್ಪಷ್ಟ ಮನಸ್ಸಿನ ಚೈತನ್ಯ, ಈ ತರದ ಆಳವಾದ ಗುರುತಿಸೋಕೆ ಸಾಧ್ಯವಾಗೋ ವ್ಯಕ್ತಿತ್ವದಿಂದ ಸಹಜವಾಗಿ ಬಲಬೇಕು. ಖಂಡಿತ. ಮತ್ತು ಈ ಗುಣಗಳು ಎಷ್ಟು ಸ್ಪಷ್ಟವಾಗಿರ್ಬೇಕು ಅಂದ್ರೆ ಏನು? ಅದನ್ನ ನೋಡಿದ ಬೇರೆಯವರು ಸಹಜವಾಗಿಯೇ ಓ, ಇವರು ಯೇಸುವಿನೊಂದಿಗೆ ಇದ್ದವರು ಅಂತ ತಿಳಿದುಕೊಳ್ಳುವಷ್ಟು ಸ್ಟ್ರಾಂಗ್ ಆಗಿರ್ಬೇಕು. ಅದು ಬರೀ ಊಹೆಯಲ್ಲ, ಒಂದು ಸ್ಪಷ್ಟ ಗ್ರಹಿಕೆ ಆಗ್ಬೇಕು ಅಂತ. ಹೌದು, ಮೂಲ ಅದೇ ಹೇಳೋದು. ಸರಿ. ಈ ಮೂಲ ಪಠ್ಯದಲ್ಲಿ ನೇರವಾಗಿ ಹೇಳಿಲ್ಲ, ಆದ್ರೂ ಕೇಳಿದರೂ ಯೋಚನೆ ಮಾಡೋಕೆ ಇಲ್ಲೊಂದು ವಿಷಯ ಇದೆ ಅಲ್ವಾ? ಹೇಳಿ. ವ್ಯಕ್ತಿತ್ವದ ಈ ದೊಡ್ಡತನ ಮತ್ತು ಭವ್ಯತೆ ಅಂದ್ರೆ ಆ ಹೃದಯದ ವಿಶಾಲತೆ, ನೈತಿಕ ಉನ್ನತಿ, ಸ್ಪಷ್ಟ ಮನಸ್ಸು ಇದೆಯಲ್ಲ, ಈ ಐಡಿಯಾಗಳನ್ನ ಇವತ್ತಿನ ನಮ್ಮ ಲೌಕಿಕ ಅಂದ್ರೆ ಸೆಕ್ಯುಲರ್ ಅಥವಾ ವೃತ್ತಿಪರ ಸೋಷಿಯಲ್ ಕಾಂಟೆಕ್ಸ್ಟ್ಗಳಲ್ಲಿ ಹೇಗೆ ಅರ್ಥ ಮಾಡ್ಕೋಬಹುದು? ಒಳ್ಳೆ ಪ್ರಶ್ನೆ.